ಎಲ್ರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಎಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 3500 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನೇಮಕಾತಿ ಆರಂಭ ಆಗ್ತಿದೆ ಅಂತೇಳಿ ನಿಮಗೆ ಸಣ್ಣ ಕ್ಲೂ ಸಿಕ್ಕಿದೆ. ಆಲ್ರೆಡಿ ಅವನ ಅನುಮೋದನೆ ಸಿಕ್ಕಿದೆ. ಇನ್ನೇನು ನೋಟಿಫಿಕೇಷನ್ ಆಗುವುದು ಒಂದೇ ಬಾಕಿಯಾಗಿದೆ. ಹಾಗಿದ್ರೆ ಟೋಟಲ್ ಆಗಿ ನಿಮಗೆ ಎಷ್ಟು ಸಾವಿರ ಕರೀತಾರೆ ಈ ವರ್ಷದಲ್ಲಿ ಅಂತಂದರೆ ಸುಮಾರು 7,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪೊಲೀಸ್ ಕಾನ್ಸ್ಟೇಬಲ್ದು ಆಗ್ತದೆ. ಸೊ ಇದೇ ನಿಮ್ಮದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ಓದಿ, ಇದೇ ನಿಮ್ಮದು ಲಾಸ್ಟ್ ಏಜ್ ಅಂತಲೇ ಅಂದ್ಕೊಂಡು ಓದಿ. ಅಂದರೆ ನಿಮ್ಮದು ಆಗೋಕ್ಕೆ ಸಾಧ್ಯ. ಯಾಕಂದರೆ KSP ಪ್ಯಾಟ್ರನ್ನೇ ಬೇರೆ, KEA ಪ್ಯಾಟ್ರನ್ನೇ ಬೇರೆ. ನೀವು ಹಿಂದೆ ಎಲ್ಲ KSP ಪ್ಯಾಟ್ರನ್ ಓದಿದರೆ, ಓಲ್ಡ್ ಕ್ವಶನ್ ಪೇಪರ್ ಓದಿದರೆ ಅದರಲ್ಲಿ ನಿಮಗೆ ಯೂಸ್ ಆಗೋದು ಓನ್ಲಿ 10% ಮಾತ್ರ. ಅದೇ ನೀವು KEA ಪ್ಯಾಟ್ರನ್ ಇನ್ಮೇಲೆ ಯಾವುದಾದ್ರೂ ಒಂದು ಓಲ್ಡ್ ಕ್ವಶನ್ ಪೇಪರ್ ಇರುವಂತಹ, ಎಕ್ಸ್ಪ್ಲನೇಷನ್ ಇರುವಂತಹ KEA ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡನ್ನು ಬಿಡಿಸಿ, ಹಾಗೆ ಮುಂದೆ ಯಾವ ರೀತಿ ಕ್ವಶನ್ ಬರ್ತವೆ, ಹಿಂದೆ ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥ ಅನಾಲಿಸಿಸನ್ನು ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಮತ್ತು ಸ್ವಲ್ಪ ಡೆಪ್ತಾಗಿ ಓದಿ, ಯಾಕಂದರೆ KEA ಅವರು ನಡೆಸ್ತಾರೆ, ನೆನಪಿರಲಿ. ಹಾಗೆ ನೋಡ್ತಾ ಹೋಗೋಣ ಇವಾಗ ಏನೇನಿದೆ ಮಾಹಿತಿ ಅಂತೇಳಿ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಚೇರಿ ಕರ್ನಾಟಕ ರಾಜ್ಯ ನಂಬರ್ 2 ನೃಪತುಂಗ ರಸ್ತೆ ಬೆಂಗಳೂರು. ಇಲ್ಲಿ ಏನಾಗಿರ್ತದೆ, ಡಿಸ್ಕಸ್ ಆಗಿರ್ತದೆ. ಆಲ್ರೆಡಿ ಪೊಲೀಸ್ ಮಹಾನಿರ್ದೇಶಕರ ನೇಮಕಾತಿಗೆ ಕಳಿಸಿರ್ತಕ್ಕಂಥ ಫ್ಯಾಕ್ಸ್ ಆಗಿರ್ತದೆ. ವಿಷಯ ಏನಂತಂದರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು. ಇಷ್ಟು ದಿನ ಏನಂತಿದ್ರಿ, ಸಿವಿಲ್ ಪೊಲೀಸ್ ಕರೆದೇ ಇಲ್ಲ, ಬರೀ KR, CR ಆಮೇಲೆ KSRP ಅಂತ ಅಂತಿದ್ದಾರೆ. ಇವಾಗ ಸಿವಿಲ್ ಕೂಡ ಕರೆದಿದ್ದಾರೆ. ಹಾಗಾಗಿ ಪ್ರಿಪ್ರೇಷನ್ನ ಚುರುಕುಗೊಳಿಸಿ ಅಂತ ಹೇಳ್ತಾ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ನಗರ ಅಥವಾ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಾತಿ ಅಡಿಯಲ್ಲಿ ರಿಕ್ತವಿರುವಂಥ ಒಟ್ಟು 3,500 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು CPC ಅಂತ ಕರಿತೀವಿ, ನೇರ ನೇಮಕಾತಿ ಮಾಡುವ ಕುರಿತಾಗಿ ಈ ಪತ್ರದಲ್ಲಿ ಸರ್ಕಾರ ಅನುಮತಿಯನ್ನು ನೀಡಲಾಗಿದೆ. ಆದ್ದರಿಂದ ಸರ್ಕಾರ ಉಲ್ಲೇಖಿತ ಪತ್ರವನ್ನು ಹಾಗೂ ಸದರಿ ಪತ್ರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿಸಿ ನೀಡಿರುವಂತಹ 3,500 ಕಲ್ಯಾಣ ಕರ್ನಾಟಕೇತರ ಅಂದರೆ non-HK ಮೀಸಲಾತಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಇಲಾಖೆಯ ವಿವಿಧ ನಗರ ಅಥವಾ ಜಿಲ್ಲಾ ಘಟಕಗಳಿಗೆ ಹಂಚಿಕೆ ಮಾಡಿರುವ ಸಂಖ್ಯಾವಾರು ವಿವರಗಳನ್ನು ಅನುಬಂಧ A1ರಲ್ಲಿ ತಯಾರಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸರ್ಕಾರವು ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನೀಡಿರುವಂತಹ ನಿವೇಶನಗಳನ್ನು ಹಾಗೂ ಪೊಲೀಸ್ ಇಲಾಖೆಯ ನೇರ ನೇಮಕಾತಿಯಲ್ಲಿ ಸಮತಳ ಮೀಸಲಾತಿ, ಕ್ರೀಡಾ ಮೀಸಲಾತಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಉಲ್ಲೇಖ 2/7ರಿಂದ 6ರ ಪತ್ರದಲ್ಲಿ ನೀಡಿರುವ ನಿರ್ದೇಶನಗಳಂತೆ ಸಂಬಂಧಪಟ್ಟ ಘಟಕಗಳಿಗೆ ನೇರ ಹಾಗೂ ಸಮತಳ ವರ್ಗೀಕರಣವನ್ನು ಸ್ಪಷ್ಟ ಬ್ಯಾಕ್ಲಾಗ್ ವಿವರಗಳೊಂದಿಗೆ ಪಡೆದು ಸದರಿ ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ, ನೋಡಿ ನೆನ್ಪಿಟ್ಟುಕೊಳ್ಳಿ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಂದರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ತದೆ, ಅವರ ವತಿಯಿಂದ ನಡೆಸಲು ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ. ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳ ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮಗಳ ವಿವರಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಅವರಿಗೆ ಫ್ಯಾಕ್ಸನ್ನು ಕಳಿಸಿರ್ತಾರೆ. ಯಾರಾಗಿರ್ತಾರೆ? ಸಲೀಂ IPS, ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿರ್ತಾರೆ. ಇವರಿಗೆ ಕಳಿಸಿರ್ತಕ್ಕಂಥ ಒಂದು ಪತ್ರ ಆಗಿರ್ತದೆ ಇದು. ಆಮೇಲೆ ಎಲ್ಲ ಪೊಲೀಸ್ ನಗರ ಪೊಲೀಸ್ ಆಯುಕ್ತಗಳಿಗೆ, ಎಲ್ಲ ಪೊಲೀಸ್ ಅಧೀಕ್ಷಕರುಗಳಿಗೆ ಅಂದರೆ KGF ಸೇರಿದಂತೆ ಇವರಿಗೆಲ್ಲ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇರ ಮತ್ತು ಸಮತಳ ವರ್ಗೀಕರಣವನ್ನು ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ನೇಮಕಾತಿ ವಿಭಾಗಕ್ಕೆ
ಒದಗಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ ಅಂತೇಳಿ ಇವಾಗ ಆಲ್ರೆಡಿ ಪತ್ರದಲ್ಲಿ ಇದೆ. ಎಸ್ ಗೈಸ್, ಅಂದರೆ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪ್ರಕ್ರಿಯೆ ಆದಂಗೆ ಲೆಕ್ಕ. ಇನ್ನೇನು ಇದೇ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳ ಮೊದಲ ವಾರದಲ್ಲಿ ನಿಮ್ಮದು ಆಗುವಂತಹ ಚಾನ್ಸಸ್ಸು ತುಂಬ ಇರ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ನ ಮಾಡಬೇಡಿ, ಫುಲ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇವಾಗ ನೀವು ಬಡವರು ಇದ್ದೀರಂತಂದರೆ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಓದ್ತಿದ್ದೀರಂದರೆ, ಅಥವಾ ನೀವು ಏನಾದರೂ ಸರ್ಕಾರಿ ಹುದ್ದೆಗಳನ್ನ ಓದ್ತಿದ್ದೀರಂದರೆ ನೀವು ಬಡವರಾಗಿರ್ತೀರ. ನೀವು ಬಡವರು ಆದಮೇಲೆ ನಿಮ್ಮ ಹತ್ರ ಮನಿ ಇರಲ್ಲ. ಹಾಗಿದ್ರೆ ನಿಮ್ಮ ಹತ್ರ ಮನಿ ಇರಲ್ಲ ಅಂತಂದರೆ ನಿಮ್ಮ ಹತ್ರ ಇರೋದು ಒಂದೇ ಒಂದು, ಅದು ಸಮಯ ಯಾರು ಕರೆಕ್ಟಾಗಿ ಚೆನ್ನಾಗಿ ಯೂಸ್ ಮಾಡ್ಕೊತಾರೋ ಅವರು 100% ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇರ್ತದೆ. ಈ ಟೈಮ್ನಲ್ಲಿ ನೀವು ಲವ್ ಗಿವು ಅದು ಇದು ಎಲ್ಲ ಕಡೆ ಡಿಸ್ಟ್ರಾಕ್ಷನ್ ಆಗಿರುವಂತಹ ಪ್ರಪಂಚದಲ್ಲಿ ನೀವೇನಾದರೂ ಫೋಕಸ್ಡ್ ಆಗಿ ಓದಿದರೆ 100% ಸಕ್ಸಸ್ ಆಗೋದು ಖಚಿತ. ಹಾಗೆ ನೋಡ್ತಾ ಹೋಗೋಣ ಗೈಸ್, ಏನಿದೆ ಅಂತಂದರೆ ಇಲ್ಲಿ ಹಂಚಿಕೆ ಮಾಡಿರುವಂಥ ಹುದ್ದೆಗಳು ಮತ್ತು ಕ್ರೀಡಾ ಮೀಸಲಾತಿಗಳೆಷ್ಟು, ಕಲ್ಯಾಣ ಕರ್ನಾಟಕೇತರ ಎಷ್ಟು, ಒಟ್ಟು ಹುದ್ದೆಗಳಿರೋ ಎಷ್ಟು ಅಂತೇಳಿ ನೋಡ್ತಾ ಹೋಗೋಣ. ಅತ್ಯಂತ ಹೆಚ್ಚು ಹುದ್ದೆಗಳು ಇರುವಂಥದ್ದೇ ನಮ್ಮ ಬೆಂಗಳೂರು ಸಿಟಿಯಲ್ಲಿ. ಎಸ್, ಬೆಂಗಳೂರು ಸಿಟಿಯಲ್ಲಿ ಕ್ರೀಡೆಗಳಿಗೆ ಬರೀ 105 ಪೋಸ್ಟ್ ಇದ್ದಾವೆ ಬೆಂಗಳೂರಿನಲ್ಲಿ ಸಿಟಿಯಲ್ಲಿ. ಕಲ್ಯಾಣ ಕರ್ನಾಟಕೇತರ ಅಂತಂದರೆ ನಾನ್ ಎಚ್ ಕೆ ಇಂಪಾರ್ಟೆಂಟ್ ಗೈಸ್. ಇದು ನಾನ್ ಎಚ್ ಕೆಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸ್ ಆಗಿರ್ತದೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆ ನಿಮ್ದಿನ ಎಚ್ ಕೆದು ಯಾವುದು ಬಿಟ್ಟಿಲ್ಲ, ಓಕೆ, ನೆನಪಿರಲಿ. ಹಾಗಿದ್ರೆ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ 2130 ಹುದ್ದೆಗಳು ನೋಡಿ ಗೈಸ್. ಸಣ್ಣ ಹುದ್ದೆ ಅಲ್ಲ, 2130 ಹುದ್ದೆಗಳು ಬರೀ ಎಲ್ಲಿ ಬಿಡತ್ತಾರೆ ಅಂದರೆ ಬೆಂಗಳೂರಲ್ಲೇ ಬಿಡತ್ತಾರೆ. ಟೋಟಲ್ ಆಗಿ ಎಷ್ಟಾಯಿತು? 2235 ಹುದ್ದೆಗಳಾಯಿತು, ಕಮ್ಮಿ ಏನಲ್ಲ. ಹಾಗೆ ನೋಡ್ಬೋದು ಬೆಂಗಳೂರಿನಲ್ಲಿ 70 ಹುದ್ದೆಗಳು. ಎಚ್ ಡಿ ಕೋಟೆ ಅಂತ ಕರಿತೀವಿ, ಅದೇ ಮೈಸೂರದಾಗ ಇದು ಎಲ್ಲಿ ಬರ್ತದೆ ಅಂದರೆ ಮೈಸೂರು ಸಿಟಿ ಒಳಗೆ ಬರ್ತದೆ. ಆ ಎಚ್ ಡಿ ಸಿಟಿಯಲ್ಲಿ 75 ಹುದ್ದೆಗಳು. ಮಂಗಳೂರಿನಲ್ಲಿ 125 ಹುದ್ದೆಗಳು. ಬೆಳಗಾವಿಯಲ್ಲಿ ಏನೂ ಇಲ್ಲ, ಕಲಬುರಗಿಯಲ್ಲಿ ಏನೂ ಇಲ್ಲ. ಯಾಕಂದರೆ ಬೆಂಗಳೂರಿಂದ ಆಲ್ರೆಡಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿರ್ತಾರೆ ಗೈಸ್. ಬೆಂಗಳೂರಿಂದ ಅತಿ ಹೆಚ್ಚು ಜನ ಟ್ರಾನ್ಸ್ಫರ್ ಮಾಡಿಕೊಂಡು ಅವರವರ ಜಿಲ್ಲೆಗಳಿಗೆ ಹೋಗಿರ್ತಾರೆ. ಎಕ್ಸಾಂಪಲ್ ಬೆಳಗಾವಿ, ಕಲಬುರಗಿ ಎಲ್ಲ ಕಡೆ ಅವ್ರವ್ರ ಡಿಸ್ಟಿಕ್ಗೆ ವಾಪಸ್ ಹೋದಾಗ ಅಲ್ಲಿ ಬೆಂಗಳೂರಲ್ಲಿ ಹೈಯೆಸ್ಟ್ ಏನಿರ್ತವೆ ಪೋಸ್ಟ್ಗಳು ಜಾಸ್ತಿ ಇರೋಕ್ಕೆ ಸಾಧ್ಯ ಆಗ್ತದೆ. ಬಿಟ್ಟರೆ ನಿಮ್ಮದೇ ಬೆಳಗಾವಿ, ತುಮಕೂರು, ಈ ಕಲಬುರಗಿ ಇಂಥ ಸಿಟಿಗಳಲ್ಲಿ ಏನೂ ಇರಲ್ಲ ವೇಕೆನ್ಸಿ. ಯಾಕಂದರೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಅಂತ ಅರ್ಥ. ಹಾಗಿದ್ರೆ ನೋಡ್ತಾ ಹೋಗೋಣ. ಏನಂದರೆ ಬೆಂಗಳೂರು ಡಿಸ್ಟಿಕ್ನಲ್ಲಿ 50 ಇದ್ದಾವೆ, ಓನ್ಲಿ 50. ಹಾಕುವಾಗ ಕರೆಕ್ಟಾಗಿ ಹಾಕಿ. ಸಿಟಿ ಹಾಕಬೇಕಾ ಆ್ಯಂಡ್ ಡಿಸ್ಟಿಕ್ ಹಾಕಬೇಕಾ ನೋಡ್ಕೊಂಡು ಹಾಕಿ. ಸಿಟಿಯಲ್ಲಿ ಜಾಸ್ತಿ ಇದ್ದಾವೆ, ಓಕೆ. ಬೆಂಗಳೂರು ಡಿಸ್ಟಿಕ್ನಲ್ಲಿ 50 ಇದ್ದಾವೆ, ತುಮಕೂರಿನಲ್ಲಿ 50 ಇದ್ದಾವೆ, ಕೋಲಾರ್ನಲ್ಲಿ 50 ಇದ್ದಾವೆ, KGF ನಲ್ಲಿ ಏನೂ ಇಲ್ಲ, ರಾಮನಗರಲ್ಲಿ ಏನೂ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಏನೂ ಇಲ್ಲ. ರಾಮನಗರದಲ್ಲಿ ಏನೂ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ 50 ಇದ್ದಾವೆ, ಮೈಸೂರಿನಲ್ಲಿ 60 ಇದ್ದಾವೆ, ಚಾಮರಾಜನಗರದಲ್ಲಿ 50, ಹಾಸನದಲ್ಲಿ 50, ಕೊಡಗುದಲ್ಲಿ 50, ಮಂಡ್ಯದಲ್ಲಿ 50, ದಾವಣಗೆರೆ 50, ಶಿವಮೊಗ್ಗ 80, ಚಿತ್ರದುರ್ಗ 50, ಹಾವೇರಿ 50, DK ದಕ್ಷಿಣ ಕನ್ನಡ ಮಂಗಳೂರು ಅದು 70, ಉಡುಪಿ 100 ಇದ್ದಾವೆ. ಎಸ್, ಓಕೆ. ಮಂಗಳೂರು ಸಿಟಿ 125, ದಕ್ಷಿಣ ಕನ್ನಡ 70, ಉಡುಪಿ 100, UK ಕಾರವಾರ ಅದು 50. ನೆಕ್ಸ್ಟ್ ಚಿಕ್ಕಮಗಳೂರು ಇದು 50 ಇದ್ದಾವೆ. ಬೆಳಗಾಂನಲ್ಲಿ 0. ನೆಕ್ಸ್ಟ್ ಗದಗ್ನಲ್ಲಿ 35 ಇದ್ದಾವೆ. ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ, ರೈಲ್ವೇಸ್ ಇವೆಲ್ಲ ಕೂಡ 0. ಯಾಕಂತಂದರೆ ಟ್ರಾನ್ಸ್ಫರ್ ಮಾಡಿ ಹೋಗಿರ್ತಾರೆ, ಟ್ರಾನ್ಸ್ಫರ್ ತೊಗೊಂಡಿರ್ತಾರೆ. ಎಸ್. ನೆಕ್ಸ್ಟ್ ಈ ನೇರ ನೇಮಕಾತಿಯಲ್ಲಿ ಸೇವಾ ನಿರತ ಮೀಸಲಾತಿ ಹೊರತುಪಡಿಸಿ ತೃತೀಯ ಲಿಂಗದ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಳಕಂಡ ಕ್ರಮಗಳನ್ನು
ವಹಿಸುವುದು ಅನಿವಾರ್ಯ ಆಗಿರ್ತದೆ. ಕೆಳಗಡೆ ನೀವು ನೋಡ್ಕೋಬೋದಾಗಿದೆ. ತೃತೀಯ ಲಿಂಗಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟ್, ಹಂಚಿಕೆ ಮಾಡಲಾಗಿರುವಂಥ ಒಟ್ಟು ಹುದ್ದೆಗಳು 100 ಆಗಿರ್ತವೆ. ವೃಂದ ಮತ್ತು ನೇಮಕಾತಿ ನಿಯಮ ಅನುಸಾರವಾಗಿ ವರ್ಗೀಕರಿಸಲಾದಂಥ ಹುದ್ದೆಗಳು 75 ಪುರುಷರು 25 ಮಹಿಳೆಯರು, ಟೋಟಲ್ 100 ಆಗಿರ್ತವೆ. ಏನು ಅಂತಂದರೆ ಸೇವಾ ನಿರತ ಮೀಸಲಾತಿ ಹೊರತುಪಡಿಸಿ ತೃತೀಯ ಲಿಂಗದ ಮೀಸಲಾತಿ. ಎಸ್. ನೆಕ್ಸ್ಟ್, ಚಾಲ್ತಿಯಲ್ಲಿರುವಂತಹ ಸಮತಳ ಮತ್ತು ನೇರ ಮೀಸಲಾತಿ ಅನುಸಾರ ಹುದ್ದೆಗಳ ಹಂಚಿಕೆ ರೋಸ್ಟರ್ ಬಿಂದು 1ರಿಂದ ಪ್ರಾರಂಭವಾಗಲಿದೆ. ಪುರುಷರಿಗಾಗಿ 75 ಹುದ್ದೆಗಳಿರ್ತವೆ. ಅದರಲ್ಲಿ ಏನೇನು ನೋಡ್ಕೋಬೋದು ನೀವು ಕ್ಯಾಟಗರಿ ವೈಸು. ಎಸ್, ನಿಮ್ಗಾಗಲೇ ಹೇಳಿದೆ ನಾನು. ನೋಡ್ಕೋಬೋದು ನೀವು ಎಷ್ಟೆಷ್ಟಿದ್ದಾವೆ ಅಂತೇಳಿ ಗೈಸ್. ಇದನ್ನ ಆಲ್ರೆಡಿ PDF ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಎಲ್ಲ ಲಿಂಕಿಗೆ ಜಾಯ್ನ್ ಆಗಿ ಸಿಗುತ್ತೆ ನಿಮಗೆ. ಎಸ್, ಮಹಿಳೆಯರಿಗಾಗಿ 25 ಹುದ್ದೆಗಳು ನೋಡ್ಕೋಬೋದು ಎಲ್ಲೆಲ್ಲಿ ಏನೇನಿದ್ದಾವೆ ಅಂತೇಳಿ. ಮೇಲ್ಕಂಡ ಒಟ್ಟು 100 ಹುದ್ದೆಗಳಲ್ಲಿ 1 ಹುದ್ದೆ ಮಾತ್ರ ತೃತೀಯ ಲಿಂಗದ ಮೀಸಲಾತಿ ಒಳಪಟ್ಟಿದ್ದು, ಸದರಿ 1 ಹುದ್ದೆಗೆ ನೇರ ಮೀಸಲಾತಿಯನ್ನು ವರ್ಟಿಕಲ್ ರಿಸರ್ವೇಷನ್ ಅಳವಡಿಸಿ ಸದರಿ ಹುದ್ದೆಯನ್ನು ತೃತೀಯ ಲಿಂಗದ ಸಾಮಾನ್ಯ ಅಭ್ಯರ್ಥಿಯಿಂದ ಭರ್ತಿ ಮಾಡಲಾಗಿರುತ್ತದೆ. ಒಂದು ವೇಳೆ ತಮ್ಮ ಘಟಕದಲ್ಲಿ ಪುರುಷ ಮತ್ತು ಮಹಿಳಾ ವೃಂದದ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕೆಳಕಂಡ ಕಲಂ 2 ಮತ್ತು 3 ಅಲ್ಲಿರುವಂಥ ಹುದ್ದೆಗಳು ಲಭ್ಯವಾದಲ್ಲಿ ಕಲಂ 4ರಲ್ಲಿ ವಿವರವಾದಂತೆ ತೃತೀಯ ಲಿಂಗದ ಹುದ್ದೆಗಳಿಗೆ ಒಟ್ಟಾರೆಯಾಗಿ ಗುರುತಿಸಿ ಪ್ರವರ್ಗವಾರು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಎಸ್, ಇದೇ ನಿಮಗೆ ಸಂಬಂಧಪಟ್ಟಿರಂಗಿಲ್ಲ. ಆಲ್ರೆಡಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿದೆ. ಎಸ್, ನಿಮಗೆ ಹುದ್ದೆ ಸಂಬಂಧಪಟ್ಟಿದ್ದು ಇಲ್ಲಿದ್ದಾವೆ ನೋಡಿ. ಟೋಟಲ್ ಆಗಿ 3500 ಹುದ್ದೆಗಳಲ್ಲಿ ನಿಮಗೆ ಇದು ಹುದ್ದೆಗಳು ಸಂಬಂಧಪಟ್ಟಿರ್ತವೆ. ಎಲ್ಲೆಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ನೋಡ್ಕೋಬೋದು. ಎಸ್ ಗೈಸ್, ಮತ್ತು ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕೆ ಸಾಧ್ಯವಾಗಬೇಕು. ಇದಿಷ್ಟು ಸ್ವೀಟ್ ಇನ್ ಶಾರ್ಟ್ ಇನ್ಫಾರ್ಮೇಷನ್ ಇದರಲ್ಲಿರುವಂಥದ್ದು ಇದ್ದಂಗೆ ನಿಮಗೆ ಓದಿ ಹೇಳಲಾಗಿದೆ. ಇದೇ ರೀತಿ ಹೆಚ್ಚಿನ ವಿವರಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ನ ಕಂಪ್ಲೀಟಾಗಿ ತಿಳಿಸಿಕೊಡಲಾಗುವುದು. ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.